ಸಾಂಗವಾಗಿ ನೆರವೇರಿಸುತ್ತಿರುವುದಾಗಿ ಶ್ರೀ ವಿಘ್ನೇಶ್ವರ ನಾರಾಯಣ ಮುಂದೆ ನಮ್ಮ ನಾಲಿಗೆಯಿಂದ ಅಪಶಕನಗಳ ವರ್ಣದ ರೀತಿಯಲ್ಲಿ ಸಾಂಗವಾಗಿ ನೆರವೇರಿಸಿಕೊಳ್ಳುವುದೆಂಬುದಾಗಿ ಶಾರದಾ ದೇವಿಯನ್ನು ಆರಾಧನೆ ಮಾಡುವಂತರಾಗಿರುತ್ತೇವೆ. ನಾವು ಮಾಡುವಂತಹ ಕಥಾಮಕದಲ್ಲಿ ಯಾವುದೇ ಅಡೆತಡೆ ತೊಂದರೆಗಳು ಬಾರದ ರೀತಿಯಲ್ಲಿ ಸ್ವಾಂಗವಾಗಿ ನೆರವೇರಿಸುತ್ತದೆ ಎಂಬುದಾಗಿ ಶ್ರೀ ರಾಮಚಂದ್ರನ ಆರಾಧನೆಯನ್ನ ಮಾಡುವಂತವರಾಗಿದ್ದೇವೆ. ಯಾವುದೇ
ನಾವು ಮಾಡುವಂತಹ ಕಥಾಮೃತದಲ್ಲಿ ಯಾವುದೇ ರೀತಿಯಲ್ಲಿ ಅಡೆತಡೆ ತೊಂದರೆಗಳು ಬಾರದ ರೀತಿಯಲ್ಲಿ ಸಾಂಗವಾಗಿ ನೆರವೇರಿಸಿಕೊಳ್ಳುವುದಾಗಿ ರಾಮಚಂದ್ರನ ಪತ್ನಿಯಾಗಿರ್ತಂತ ಸೀತಾದೇವಿ ಆರಾಧನೆಯನ್ನು ಮಾಡುವಂತವಾಗಿದೆ. ನಾವು ಮಾಡುವಂತಹ ಕಥಾಮೃತಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆ ತೊಂದರೆಗಳು ಬಾರದ ರೀತಿಯಲ್ಲಿ ಸಾಂಗವಾಗಿ ನೆರವೇರಿಸಿಕೊಳ್ಳುತ್ತೇವೆ ಎಂಬುದಾಗಿ ವೈಕುಂಠ ಅಧಿಪತಿಯಾದಂತ ಶ್ರೀಮನ್ ನಾರಾಯಣ ಆರಾಧನೆಯನ್ನು ಮಾಡುವಂತವಾಗಿದ್ದೇವೆ. ಮುಂದೆ ಮಂಗಳಾತ್ಮಕನಾದಂತಹ ಲಿಂಗಾರ್ಯ ಗುರುದೇವನ ಆರಾಧನೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ. Samara
ಸಂದರ್ಭದಲ್ಲಿ ಮಹಾತ್ಮನಾದಂತ ಶನಿದೇವನು ಸತ್ಯೇಂದ್ರ ಚೋಳ ಮಹಾರಾಜನ ಜನ್ಮರಾಶಿಯನ್ನ 2.5 ವರ್ಷ ಪ್ರವೇಶ ಮಾಡುವಂತವಾಗಿದ್ದಾನೆ. ಪ್ರವೇಶವಾದ ಕ್ಷಣವೇ ಸತ್ಯೇಂದ್ರ ಚೋಳ ಮಹಾರಾಜನ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಪ್ರಜೆಗಳು ದುಃಖಾಮದಿಯಲ್ಲಿ ಮುಳುಗುವಂತವರಾಗಿದ್ದಾರೆ. ಅದು ಅಲ್ಲದೆ ಸತ್ಯೇಂದ್ರ ಚೋಳ ಮಹಾರಾಜನಲ್ಲಿ ಹೋಗಿ ಹೇಳುವಂತವರಾಗಿದ್ದಾರೆ, ಅಯ್ಯ ಮಹಾರಾಜನೇ, ಕುಡಿಯಲಿಕ್ಕೆ ನೀರಿಲ್ಲ, ಪಶುಗಳಿಗೆ ತಿನ್ನಲಿಕ್ಕೆ ಹುಲ್ಲುಲೇಬುದಾಗಿ ದುಃಖಾಮದಿಯಲ್ಲಿ ಹೇಳುವಂತವರಾಗಿದ್ದಾರೆ. ಆವಾಗ ಸತ್ಯೇಂದ್ರ ಚೋಳ ಮಹಾರಾಜನು ಸಿಂಹಾಸನ ರೂಢನಾಗಿ ಕುಳಿತುಕೊಂಡು ತನ್ನ ಮನದಲ್ಲಿ ತಾನು ಆಲೋಚನೆ ಮಾಡುವಂತವರಾಗಿದ್ದಾನೆ. ನನ್ನ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಪ್ರಜೆಗಳು ದುಃಖಾಮದಿಯಲ್ಲಿ ಮುಳುಗಿದ್ದಾರೆ. ನಾನಿದ್ದೇನು ಪ್ರಯೋಜನ ಎಂಬುದಾಗಿ ಮಧ್ಯರಾತ್ರಿಯಲ್ಲಿ ಎದ್ದು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಮಧ್ಯರಾತ್ರಿಯಲ್ಲಿ ಎದ್ದು ದಾರಿಯಲ್ಲಿ ಹೋಗುವಂತರಾಗಿದ್ದಾನೆ. ಸತ್ಯೇಂದ್ರ ಚೋಳ ಮಹಾರಾಜನು ಹೋಗುತ್ತಾ ಒಂದು ದಟ್ಟವಾದಂತಹ ಅಡವಿಯಲ್ಲಿ ಹೋಗುತ್ತಿರುವಾಗ ಸತ್ಯೇಂದ್ರ ಚೋಳ ಮಹಾರಾಜನ ಕಾಲಿಗೆ ಒಂದು ಮುಳ್ಳು ಕಪ್ಪುವಂತದಾಗಿದೆ. ಆವಾಗ ಸತ್ಯೇಂದ್ರ ಚೋಳ ಮಹಾರಾಜನ ಮನವು ಅನ್ನುವಂತದಾಗಿದೆ, ಈ ಕಾಲಿನಲ್ಲಿ ಮುಳ್ಳನ್ನಿಟ್ಟುಕೊಂಡು ನಾನು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಬಾರದು. ಇದೇ ತೋರುತ್ತಿರುವ ಕಲ್ಲು ಬಂಡೆಯನ್ನು ಹಚ್ಚಿ ಕುಳಿತುಕೊಂಡು ಮುಳ್ಳನ್ನು ತೆಗೆದುಕೊಂಡು ಕಲ್ಲು ಬಂಡೆಯಿಂದ ಉರುಳಿದ್ದು ಪ್ರಾಣವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಆ ಕಲ್ಲು ಬಂಡೆಯನ್ನು ಹಚ್ಚಿ ಕುಳಿತುಕೊಂಡು ಮುಳ್ಳನ್ನು ತೆಗೆಯುವಂತರಾಗಿದ್ದಾರೆ. ಇತ್ತ ಪರಮಾತ್ಮನಾದಂತಹ ಶನಿದೇವರು ಮನದಲ್ಲಿ ಆಲೋಚನೆ ಮಾಡುವಂತರಾಗಿದ್ದಾರೆ. ಸತ್ಯೇಂದ್ರ ಚೋಳ ಮಹಾರಾಜನ ಜನ್ಮರಾಶಿಯನ್ನು ಪ್ರವೇಶ ಮಾಡಿ 2 ವರ್ಷಗಳು ಕಳೆದವು. 2 ವರ್ಷವನ್ನು ಕಷ್ಟದಿಂದ ಸುಖದಿಂದ ಕಾಲ ಕಟ್ಟಿದ್ದಾರೆ. ಈ 4 ತಿಂಗಳನ್ನು ತಾಳಲಾರದೆ ಕಲ್ಲು ಬಂಡೆಯಿಂದ ಉರುಳಿದ್ದು ಪ್ರಾಣ ನೀಡುತ್ತಾನೆ. ಸರಿಕಾಡಿ ಸತ್ತವರು ನಮ್ಮ ವಿರುದ್ಧಿಗೆ ಕಳಂಕ ಹೊರಟದೆ ಎಂಬುದಾಗಿ ತಿಳಿದು ಪರಮಾತ್ಮನಾದಂತಹ ಶನಿದೇವರು ನಾರದ ಮಾಮನಿ ದೇಶದಲ್ಲಿ ಹೋಗಿ ಆ ಸತ್ಯೇಂದ್ರ ಚೋಳ ಮಹಾರಾಜನ ಕಲ್ಲು ಬಂಡೆ ಹತ್ತಿರ ಹೋಗಿ ನಾರಾಯಣ ಎಂದಾಕ್ಷಣವೇ ಸತ್ಯೇಂದ್ರ ಚೋಳ ಮಹಾರಾಜನ ಎದೆಯಲ್ಲಿ ಕೊಂಡುಕೊಳ್ಳುವಂತೆ ವಾಸ ಮಾಡುವಂತಾಗಿದೆ. ಏಕೆಂದರೆ ಮಧ್ಯರಾತ್ರಿಯಲ್ಲಿ ನಾನೊಬ್ಬನೇ ಕಲ್ಲು ಬಂಡೆಯನ್ನು ಹತ್ತಿ ಕುಳಿತಿದ್ದೇನೆ, ಯಾರೋ ನಾರಾಯಣನ ಶಬ್ದ ಕೇಳ್ತಾ ಇದೆ ಎಂದು ಸತ್ಯೇಂದ್ರ ಚೋಳ ಮಹಾರಾಜನ ಹಿಂದಕ್ಕೆ ತಿರುಗಿ ನೋಡುವಂತವರಾಗಿದ್ದಾನೆ. ನಾರದ ಮಾಮನಿಗಳು ನಗುವಂತವರಾಗಿದ್ದಾರೆ. ಆವಾಗ ಸತ್ಯೇಂದ್ರ ಚೋಳ ಮಹಾರಾಜನು ನಾರದ ಮಾಮನಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅಯ್ಯ ನಾರದ ಮಾಮನಿಗಳೇ, ನಾರದ ಮಾಮನಿಗಳಿಗೆ ಹೇಳುವಂತವರಾಗಿದ್ದಾನೆ. ಆವಾಗ ನಾರದ ಮಾಮನಿಗಳು ಸತ್ಯೇಂದ್ರ ಚೋಳ ಮಹಾರಾಜನಲ್ಲಿ ಹೇಳುವಂತವರಾಗಿದ್ದಾರೆ, ಅಯ್ಯ ಸತ್ಯೇಂದ್ರ ಚೋಳ ಮಹಾರಾಜನೇ, ಚೋಳ ದೇಶಕ್ಕೆ ರಾಜನೆನಿಸಿಕೊಂಡು ಇಂತಹ ಮಧ್ಯ ರಾತ್ರಿಯಲ್ಲಿ ಈ ಕಲ್ಲು ಬಂಡೆಯನ್ನು ಹಚ್ಚಿ ಕುಳಿತುಕೊಂಡು ಏನು ಮಾಡ್ತೀವಿ ಎಂಬುದಾಗಿ ಕೇಳುವಂತವರಾಗಿದ್ದಾರೆ. ಆವಾಗ ಸತ್ಯೇಂದ್ರ ಚೋಳ ಮಹಾರಾಜನು ಹೇಳುವಂತವರಾಗಿದ್ದಾನೆ, ಅಯ್ಯ ನಾರದ ಮಾಮನಿಗಳೇ, ಪರಮಾತ್ಮನು ಶನಿದೇವನು ನನ್ನನ್ನು ಕಾಡಲು ಪ್ರಾರಂಭಿಸಿದ್ದಾನೆ. 2 ವರ್ಷ ಕಷ್ಟದಿಂದ ಸುಖದಿಂದ ಕಾಲ ಕಳೆದಿದ್ದೇನೆ. ಈ 4 ತಿಂಗಳನ್ನು ತಾಳಲಾರದೆ ಈ ಕಲ್ಲು ಬಂಡೆಯಿಂದ ಉರುಳಿ ಬಿದ್ದು ಪ್ರಾಣ ತೆಗೆದುಕೊಳ್ಳಬೇಕೆಂಬುದಾಗಿ ಬಂದಿರುವೆನೆಂದು ಹೇಳುವಂತವರಾಗಿದ್ದಾನೆ. ಆವಾಗ ನಾರದ ಮಾಮನಿಗಳು ನಗುವಂತವರಾಗಿದ್ದಾರೆ, ಅಯ್ಯ ಸತ್ಯೇಂದ್ರ ಚೋಳ ಮಹಾರಾಜನೇ, 2 ವರ್ಷ 1 ತಿಂಗಳನ್ನು ತಾಳಲಾರದೆ ಈ ಕಲ್ಲು ಬಂಡೆಯಿಂದ ಉರುಳಿ ಬಿದ್ದು ಪ್ರಾಣ ತೆಗೆದುಕೊಳ್ಳಬೇಕೆಂಬುದಾಗಿ ಬಂದಿರುವೆನೆಂದು ಹೇಳ್ತಾ ಇದೆಯಲ್ಲ, ಕಲಿಯುಗದಲ್ಲಿ ನಿನಕ್ಕಿಂತ ಹೆಚ್ಚು 7.5 ವರ್ಷ 9 ತಿಂಗಳು ಕಾಡಿದ್ದಾನೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಆವಾಗ ಸತ್ಯೇಂದ್ರ ಚೋಳ ಮಹಾರಾಜನು ನಾರದ ಮಾಮನಿಗಳಲ್ಲಿ ಪರಿಪರಿಯಿಂದ ಕೇಳುವಂತವರಾಗಿದ್ದಾರೆ, ಅಯ್ಯ ನಾರದ ಮಾಮನಿಗಳೇ, 7.5 ವರ್ಷ 9 ತಿಂಗಳು ಯಾರಿಗೆ ಕಾಡಿದ್ದಾನೆ, ಯಾವ ರೀತಿಯಲ್ಲಿ ಕಾಡಿದ್ದಾನೆ, ನನ್ನಲ್ಲಿ ವಿಸ್ತಾರವಾಗಿ ಹೇಳಬೇಕೆಂಬುದಾಗಿ ಪರಿಪರಿಯಿಂದ ಕೇಳುವಂತವನಾಗಿದ್ದಾನೆ. ಆವಾಗ ನಾರದ ಮಾಮನಿಗಳು ಕಲಿಯುಗದಲ್ಲಿ ವಿಕ್ರಮಾದಿತ್ಯನ ರಾಜವಾರವನ್ನ ಯಾವ ರೀತಿಯಾಗಿ ಹೇಳ್ತಾರೆ, ಕರ್ಣನನ್ನು, ಸತ್ಯದಲ್ಲಿ ಧರ್ಮನನ್ನು, ಪ್ರಜಾ ಪಾಲನೆಯಲ್ಲಿ ರಾಮನನ್ನು ಹುಡುಕಿದ್ದನು. ಅದು ಅಲ್ಲದೆ ವಿಶ್ವಾಸದಲ್ಲಿ ಆಶ್ರಯದಾತನು ಆಗಿದ್ದನು. ಹೀಗಿರುತ್ತಿರುವಾಗ ಒಂದಾನೊಂದು ದಿವಸ ವಿಕ್ರಮಾದಿತ್ಯ ರಾಜನು ತನ್ನ ಉಜ್ಜಯಿನಿ ಪಟ್ಟಣದಲ್ಲಿ ಸಭೆಯನ್ನು ಸೇರಿಸಿಕೊಂಡು ತನ್ನ ಮಂತ್ರಿಯನ್ನು ಕರೆದು ಹೇಳುವಂತವರಾಗಿದ್ದಾನೆ, ಅಯ್ಯ ಮಂತ್ರಿಯೇ, ನನ್ನ ಪಟ್ಟಣದಲ್ಲಿ ಯಾರು ಸುಖದಿಂದಿದ್ದಾರೋ, ಯಾರು ಕಷ್ಟದಿಂದಿದ್ದಾರೋ ಉಜ್ಜಯಿನಿ ಪಟ್ಟಣಕ್ಕೆ ಸಂಚಾರಕ್ಕೆ ಹೋಗಬೇಕೆಂಬುದಾಗಿ ವಿಕ್ರಮಾದಿತ್ಯ ರಾಜನು ಮತ್ತು ತನ್ನ ಮಂತ್ರಿ ಸೇರಿಕೊಂಡು ಉಜ್ಜಯಿನಿ ಪಟ್ಟಣದ ಸಂಚಾರಕ್ಕೆ ಯಾವ ರೀತಿಯಾಗಿ ಹೋಗ್ತಾ ಇದೆ. ಕಾಪ
ಬ್ರಾಹ್ಮಣನಲ್ಲಿ ಹೇಳುವಂತವಳಾಗಿದ್ದಾಳೆ. ದಿನಾಲು ನೀನು ನಮ್ಮಂತ ಬಡವರ ಮನೆಗೆ ಹೋದರೆ ಸಿದ್ಧೆ ಮುಂದೆ ಸೆರೆ ಹುಟ್ಟುವುದಿಲ್ಲ. ನಾಳೆ ದಿನ ನಮ್ಮ ಉಜ್ಜಯಿನಿ ಪಟ್ಟಣದ ವಿಕ್ರಮಾದಿತ್ಯ ರಾಜರ ಮನೆಗೆ ಭಿಕ್ಷಾಟನೆಗೆ ಹೋಗಬೇಕೆಂಬುದಾಗಿ ಹೇಳುವಂತವಳಾಗಿದ್ದಾಳೆ. ಹೀಗೆ ಹೇಳ್ತಕ್ಕಂತ ಮಾತುಗಳನ್ನು ಹಿಂದೆ ನಿಂತ ವಿಕ್ರಮಾದಿತ್ಯ ರಾಜನು ಮತ್ತು ಮಂತ್ರಿ ಕೇಳಿಕೊಂಡು ಮನದಲ್ಲಿ ನೊಂದುಕೊಂಡು ಪುನಃ ತಮ್ಮ ಅಂತಃಪುರಕ್ಕೆ ಬರುವಂತವರಾಗಿದ್ದಾರೆ. ಸೂರ್ಯ ಉದಯವಾಗುತ್ತದೆ. ವಿಕ್ರಮಾದಿತ್ಯ ರಾಜನು ತನ್ನ ಮಂತ್ರಿಯನ್ನು ಕರೆದು ಹೇಳುವಂತವರಾಗಿದ್ದಾರೆ. ಅಯ್ಯ ಮಂತ್ರಿಯೇ, ದೇವದತ್ತ ಬ್ರಾಹ್ಮಣರು ಬಡತನದಿಂದ ಹೋಗುತ್ತಿದ್ದಾರೆ. ಅವರಿಗೆ ಗುಪ್ತವಾಗಿ ದಾನವನ್ನು ಕೊಡಬೇಕಾಗಿದೆ. ನಮ್ಮ ಮನೆ ಹಿಂದಗಡೆ ಹಿತ್ತಲಿಗೆ ಹೋಗಿ ಒಂದು ಅತಿಯಾದಂತಹ ಬೂದುಗುಂಬಳಕಾಯನ್ನು ತಂದು ಅದರ ಬೀಜ ತಿರಳನ್ನು ತೆಗೆದು ಅದಕ್ಕೆ ಮೊತ್ತು ಮಾಣಿಕ್ಯವನ್ನು ತುಂಬಿ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ನನ್ನ ಸಿಂಹಾಸನದ ಎಡಭಾಗದಲ್ಲಿ ತಂದಿರಿಸುವುದಾಗಿ ಹೇಳುವಂತವನಾಗಿದ್ದಾನೆ. ಅದು ಅಲ್ಲದೆ ತನ್ನ ಸೇವಕರನ್ನು ಕರೆದು, ಅಯ್ಯ ಸೇವಕರೇ, ದೇವದತ್ತ ಬ್ರಾಹ್ಮಣರು ಭಿಕ್ಷಕ್ಕೆ ಬಂದರೆ ಏನನ್ನು ವಿಚಾರಿಸದೆ ಒಳಗೆ ಕರೆದುಕೊಂಡು ಬನ್ನಿ ಎಂಬುದಾಗಿ ಅಪ್ಪಣೆ ಮಾಡುವಂತವನಾಗಿದ್ದಾನೆ. ಇತ್ತ ದೇವದತ್ತ ಬ್ರಾಹ್ಮಣರು ಮಡದು ಹೇಳಿದ ಮಾತಿಗೆ ಎಂದಿನಂತೆ ಸ್ನಾನ ಸಂಧ್ಯಾದಿಗಳನ್ನು ಸೇರಿಸಿಕೊಂಡು ದೇವರ ಪೂಜೆಯನ್ನು ಮುಗಿಸಿಕೊಂಡು ವಿಕ್ರಮಾದಿತ್ಯ ರಾಜರ ಮನೆಗೆ ಬಂದು ಭಿಕ್ಷಾಂಗಿ ಎಂದ ತಕ್ಷಣವೇ ವಿಕ್ರಮಾದಿತ್ಯ ರಾಜನ ಸೇವಕರು ಆ ದೇವದತ್ತ ಬ್ರಾಹ್ಮಣರನ್ನ ಒಳಗೆ ಕರೆದುಕೊಂಡು ಹೋಗಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಿಸಿ ಭ್ರಷ್ಟಾನ್ನ ಭೋಜನವನ್ನು ಊಟಕ್ಕೆ ಬಳಸಿ ವಿಕ್ರಮಾದಿತ್ಯ ರಾಜನ ಸಿಂಹಾಸನದ ಎಡಭಾಗದಲ್ಲಿ ಕೂಡಿಸುವಂತವರಾಗಿದ್ದಾರೆ. ಆವಾಗ ವಿಕ್ರಮಾದಿತ್ಯ ರಾಜನು ಆ ದೇವದತ್ತ ಬ್ರಾಹ್ಮಣರಿಗೆ ಆ ಹಸಿಯಾದಂತಹ ಮೂರ್ತಿಗಳನ್ನ ಯಾವ ರೀತಿಯಾಗಿ ದಾನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ವಿಕ್ರಮಾದಿತ್ಯ ರಾಜನು ಆ ದೇವದತ್ತ ಬ್ರಾಹ್ಮಣರಿಗೆ ಆ ಹಸಿಯಾದಂತಹ ಊದುಗುಂಬಳಕಾಯನ್ನ ಹೆಗಲ ಮೇಲೆ ನೀರು ಪಂಜೆಯನ್ನು ಹಾಕಿ ಹೊರಿಸುವಂತವನಾಗಿದ್ದಾನೆ. ಅದು ಅಲ್ಲದೆ ಅಯ್ಯ ದೇವದತ್ತ ಬ್ರಾಹ್ಮಣರೇ ಹೋಗಿ ಬನ್ನಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ.
ಇತ್ತ ವಿಕ್ರಮಾದಿತ್ಯ ರಾಜನು ಕೊಟ್ಟಂತ ಹಸಿಯಾದಂತಹ ಮೋದುಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಉಜ್ಜಯಿನಿ ಪಟ್ಟಣದ ಬೀದಿಯಲ್ಲಿ ತಮ್ಮ ಮನದಲ್ಲಿ ತಾವೇ ಹೊಂದಿಕೊಳ್ಳುತ್ತಾ ಬರುವಂತರಾಗಿದ್ದಾರೆ. ವಿಕ್ರಮಾದಿತ್ಯ ರಾಜನಿಗೆ ಯಾವ ಗ್ರಾಚಾರ ಪೀಡೆ ಹಿಡಿಯುತ್ತೋ ಅದನ್ನು ಕಳೆದುಕೊಳ್ಳೋಕ್ಕೋಸ್ಕರವಾಗಿ ಈ ಹಸಿಯಾದಂತಹ ಮೋದುಗಳ ಹೆಗಲ ಮೇಲೆ ಹೊರಿಸಿದ್ದಾನೆ. ರಾಜನು ಕೊಟ್ಟಿದ್ದಾನಂದ ಮೇಲೆ ಒಯ್ಯಲೇಬೇಕೆಂಬುದಾಗಿ ಉಜ್ಜಯಿನಿ ಪಟ್ಟಣದ ಬೀದಿಯಲ್ಲಿ ದೇವದತ್ತ ಬ್ರಾಹ್ಮಣರನ್ನು ಹೊಂದುವಂತದಾಗಿದೆ. ಯಾರಾದರೂ ಅಂಗಡಿ ಕಟ್ಟೆ ಮೇಲೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲಿ ಇಳಿಸಿಕೊಂಡು ನನ್ನ ಹೆಗಲನ್ನು ಭಾರ ಇಳಿಸಿಕೊಂಡು ಮುಂದೆ ಪ್ರಯಾಣ ಮಾಡಬಹುದೆಂಬುದಾಗಿ ಆ ಆಕರ್ಷಕ ಅಂಗಡಿ ಕಟ್ಟೆ ಮೇಲೆ ಇಳಿಸಿಕೊಂಡನಾಗಿದ್ದಾನೆ. ಇಳಿಸಿದ ಕ್ಷಣ ಆ ಶೆಟ್ಟಿ ಕೇಳುವಂತನಾಗಿದ್ದಾನೆ, ಅಯ್ಯ ದೇವದತ್ತ ಬ್ರಾಹ್ಮಣರೇ, ಕುಂಬಳಕಾಯಿ ಖರೀದಿಗೆ ಕೊಡುತ್ತೇನೆ ಅಂತ ಹೇಳಿ. ಆವಾಗ ದೇವದತ್ತ ಬ್ರಾಹ್ಮಣರು ಹೌದೇ ಕುಂಬಳಕಾಯಿ ಖರೀದಿಗೆ ಕೊಡುವುದು ಎಂಬುದಾಗಿ ಹೇಳುವಂತರಾಗಿ ಎಷ್ಟು ಕೊಡಬೇಕು ಎಂದು ಕೇಳಿದ ಕ್ಷಣ ನಿಮಗೆ ತಿಳಿದು ಕೊಡಿ ಎಂಬುದಾಗಿ ಹೇಳುವಂತರಾಗಿದ್ದಾರೆ. ಆವಾಗ ಶೆಟ್ಟಿಯು 9 ಪಾವತಿ ಕೊಡುವಂತವರಾಗಿದ್ದಾರೆ. 9 ಪಾವತಿ ಅಂದ್ರೆ 2.25 ರೂಪಾಯಿ. ಆ 2.25 ರೂಪಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದೇವದತ್ತ ಬ್ರಾಹ್ಮಣರು ಪುನಃ ಕೇಳುವಂತವರಾಗಿದ್ದಾರೆ, ಅಯ್ಯ ಶೆಟ್ರೆ, ಈ 2.25 ರೂಪಾಯಿಯನ್ನು ಒಯ್ದು ನಾನು ಏನು ಮಾಡಬೇಕು? ಇದಕ್ಕೆ ಬಂದಿರತಕ್ಕಂತ ಅಡಿಗೆ ಕಾಯಾರ್ಥವನ್ನು ಕುಡಿಯುವುದಾಗಿ ಹೇಳುವಂತವರಾಗಿದ್ದಾರೆ. ಆವಾಗ ಶೆಟ್ಟಿಯು ಆ 2.25 ರೂಪಾಯಿ ಬಂದಿರತಕ್ಕಂತ ಒಂದು ಅಡಿಗೆ ಕಾಯಾರ್ಥವನ್ನು ಕೊಡುವಂತವರಾಗಿದ್ದಾರೆ. ಆ ಹೆಗಲ ಮೇಲೆ ಇರತಕ್ಕಂತಹ ನೀರು ಪಂಜೆಯಲ್ಲಿ ಸಣ್ಣ ಸಣ್ಣ ಗಂಟೆಗಳನ್ನು ಕಟ್ಟಿಕೊಂಡು ಎಂದಿನಂತೆ ಸಾಯಂಕಾಲ ಮನೆಗೆ ಬಂದಾಕ್ಷಣ ಸುನಿತಾದೇವರ ಪಾದವನ್ನು ತೊಳೆದು ನೊಣಮನೆಗೆ ಕರೆದುಕೊಂಡು ಹೋಗಿ ಆ ತಂದಿರ್ತಕ್ಕಂಥ ಉಪಹಾರದಲ್ಲಿ ಅಡಿಗೆಯನ್ನು ಮಾಡುವಂತವಾಗಿದ್ದಾಳೆ. ಇತ್ತ ವಿಕ್ರಮಾದಿತ್ಯ ರಾಜನು ಮನದಲ್ಲಿ ಆಲೋಚನೆ ಮಾಡುವಂತವಾಗಿದ್ದಾನೆ. ದೇವದತ್ತ ಬ್ರಾಹ್ಮಣನಿಗೆ ಗುಪ್ತವಾಗಿ ದಾನವನ್ನು ಕೊಟ್ಟಿದ್ದೇನೆ. ಈ ದಿನ ಯಾವ ಸ್ಥಿತಿಯಲ್ಲಿದ್ದಾನೆ ನೋಡಬೇಕೆಂಬ ಉದ್ದೇಶದಿಂದ ಆತನ ಮನೆ ಹಿಂದಗಡೆ ಮೊದಲಿನಂತೆ ಬಂದು ನಿಂತುಕೊಳ್ಳುವಂತರಾಗಿದ್ದಾರೆ. ಇತ್ತ ಸುನಿತಾದೇವಿಯು ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಊಟಕ್ಕೆ ಬಡಿಸಿ ತಾವು ಉಪವಾಸದಿಂದ ಮಲಗುವ ಸಂದರ್ಭದಲ್ಲಿ ಆ ದೇವದತ್ತ ಬ್ರಾಹ್ಮಣನಲ್ಲಿ ಕೇಳುವಂತವಾಗಿದ್ದಾಳೆ, ಅಯ್ಯ ನೀವು ಈ ದಿನ ವಿಕ್ರಮಾದಿತ್ಯ ರಾಜರ ಮನೆಗೆ ಭಿಕ್ಷಾಟನೆಗೆ ಹೋಗಲಿವೆ ಎಂಬುದಾಗಿ. ಆವಾಗ ದೇವದತ್ತ ಬ್ರಾಹ್ಮಣ ಸಿಟ್ಟಿನಿಂದ ಅದೇನೋ ಹೇಳ್ತಾರಲ್ಲ, ಹೆಂಗಸರು ಬುದ್ಧಿ ಮೊಣಕಾಲ ಕೆಳಗೆ ಅಂತ, ವಿಕ್ರಮಾದಿತ್ಯ ರಾಜನಿಗೆ ಯಾವ ಗ್ರಾಚಾರ ಪೀಡೆ ಹಿಡಿದಿತ್ತೋ ಏನೋ ಅದನ್ನು ಕಳೆದುಕೊಳ್ಳೋಕ್ಕೋಸ್ಕರವಾಗಿ ಒಂದು ಹಸಿಯಾದಂತಹ ಮುರುಗುಂಬಕಾಯನ್ನ ಹೆಗಲ ಮೇಲೆ ಹೊರಿಸಿದ್ದ. ಅದನ್ನು ಉಜ್ಜಯಿನಿ ಪಟ್ಟಣದ ಬೀದಿಯಲ್ಲಿ ಆಕರ್ಷಕ ಲುಂಗಂ ಶೆಟ್ಟಿಗೆ ಮಾರಿ ಈ ದಿನದ ಉಪಹಾರವನ್ನು ತಂದಿದ್ದೇನೆ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಹೀಗೆ ಹೇಳ್ತಕ್ಕಂತ ಮಾತುಗಳನ್ನು ಹಿಂದೆ ನಿಂತ ವಿಕ್ರಮಾದಿತ್ಯ ರಾಜನ ಮತ್ತು ಮಂತ್ರಿ ಕೇಳಿಕೊಂಡು ಮನದಲ್ಲಿ ನೊಂದುಕೊಂಡು ಪುನಃ ತಮ್ಮ ಅಂತಃಪುರಕ್ಕೆ ಬರುವಂತವರಾಗಿದ್ದಾರೆ. ಸೂರ್ಯ ಉದಯವಾಗುತ್ತಲೇ ವಿಕ್ರಮಾದಿತ್ಯ ರಾಜನು ತನ್ನ ಮಂತ್ರಿಯನ್ನು ಕರೆದು ಹೇಳುವಂತವರಾಗಿದ್ದಾನೆ, ಅಯ್ಯ ಮಂತ್ರಿ, ದೇವದತ್ತ ಬ್ರಾಹ್ಮಣರಿಗೆ ಗುಪ್ತವಾಗಿ ದಾನ ಕೊಟ್ಟರೆ ದಕ್ಕಲಾರದು. ಅವರಿಗೆ ಕಣ್ಣೆದುರಿನಲ್ಲಿ ಪ್ರತ್ಯಕ್ಷವಾಗಿ ದಾನವನ್ನು ಕೊಡಬೇಕಾಗಿದೆ. ಒಂದು ಹರಿವಾಣವನ್ನು ತಂದು ಅದಕ್ಕೆ ಮೊತ್ತು ಮಾಣಿಕ್ಯವನ್ನು ತುಂಬಿ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ನಮ್ಮ ಸಿಂಹಾಸನದ ಎಡಭಾಗದಲ್ಲಿ ತಂದಿರಿಸಿ ಎಂಬುದಾಗಿ ಅಪ್ಪಣೆ ಮಾಡುವಂತನಾಗಿದ್ದಾಳೆ. ಅದು ಅಲ್ಲದೆ ತನ್ನ ಸೇವಕರನ್ನು ಕರೆದು, ಅಯ್ಯ ಸೇವಕರೇ, ದೇವದತ್ತ ಬ್ರಾಹ್ಮಣರ ಮನೆಗೆ ಹೋಗಿ ದೇವದತ್ತ ಬ್ರಾಹ್ಮಣರನ್ನು ಕರೆತನ್ನಿ ಎಂಬುದಾಗಿ ಅಪ್ಪಣೆ ಮಾಡುವಂತನಾಗಿದ್ದಾನೆ. ಆವಾಗ ವಿಕ್ರಮಾದಿತ್ಯ ರಾಜನ ಸೇವಕರು ದೇವದತ್ತ ಬ್ರಾಹ್ಮಣರ ಮನೆಗೆ ಬಂದು, ಅಯ್ಯ ದೇವದತ್ತ ಬ್ರಾಹ್ಮಣರೇ, ವಿಕ್ರಮಾದಿತ್ಯ ರಾಜನು ನಿಮ್ಮನ್ನು ಕರೆಯಲು ಕಳಿಸಿದ್ದಾನೆ ಎಂದಾಕ್ಷಣ ದೇವದತ್ತ ಬ್ರಾಹ್ಮಣನ ಹಿಡಿಯಲ್ಲಿ ಗುಂಡು ಹೊಡೆದಂತೆ ವಾಸವಾಗುವಂತದಾಗಿದೆ. ಏಕೆಂದರೆ ರಾತ್ರಿ ನಾನು ಗ್ರಾಚಾರ ಅಂತ ಹೇಳಿದ್ದೆ, ಯಾರೋ ಪಕ್ಕದ ಮನೆಯವರು ಕೇಳಿರಬೇಕು, ವಿಕ್ರಮಾದಿತ್ಯ ರಾಜನಿಗೆ ಹೇಳಿರಬೇಕು. ರಾಜನು ಕಳಿಸಿದ್ದಾನಂದ ಮೇಲೆ ಹೋಗಲೇಬೇಕು ಎಂಬುದಾಗಿ ಎಂದಿನಂತೆ ಸ್ನಾನ ಸಂಧ್ಯಾದಿಗಳನ್ನು ತೀರಿಸಿಕೊಂಡು ದೇವರ ಪೂಜೆಯನ್ನು ಮುಗಿಸಿಕೊಂಡು ವಿಕ್ರಮಾದಿತ್ಯ ರಾಜನ ಸೇವಕರೊಂದಿಗೆ ವಿಕ್ರಮಾದಿತ್ಯನ ರಾಜಧಾನಿಗೆ ಬರುವಂತವರಾಗಿದ್ದಾರೆ. ದೇವದತ್ತ ಬ್ರಾಹ್ಮಣರು ಬಂದಾಕ್ಷಣ ಅವರಿಗೆ ಮೊದಲಿನಂತೆ ಸ್ನಾನ ಸಂಧ್ಯಾದಿಗಳನ್ನು ಮಾಡಿಸಿ ಮೃಷ್ಟಾನ್ನ ಭೋಜನವನ್ನು ಊಟಕ್ಕೆ ಬಡಿಸಿ ತನ್ನ ಸಿಂಹಾಸನದ ಎಡಭಾಗದಲ್ಲಿ ಕೂಡಿಸುವಂತವನಾಗಿದ್ದಾನೆ. ಅದು ಅಲ್ಲದೆ ತನ್ನ ಸೇವಕರನ್ನು ಕರೆದು, ಅಯ್ಯ ಸೇವಕರೇ, ಈ ದ್ರವ್ಯದ ಹರಿವಾಣವನ್ನ ದೇವದತ್ತ ಬ್ರಾಹ್ಮಣರ ನೊಡುಮನೆಯಲ್ಲಿ ಇಳಿಸಿ ಬನ್ನಿ ಎಂಬುದಾಗಿ ಆ ಸೇವಕರೊಂದಿಗೆ ಹೋಲಿಸಿ
ದೇವದತ್ತ ಬ್ರಾಹ್ಮಣರೇ ಹೋಗಿ ಬನ್ನಿ ಎಂಬುದಾಗಿ ಹೇಳುವಂತವಾಗಿದ್ದಾರೆ. ಆವಾಗ ದೇವದತ್ತ ಬ್ರಾಹ್ಮಣರು ಆ ದ್ರವ್ಯದ ಹರಿವಾಣವನ್ನು ಹೊರಿಸಿಕೊಂಡು ಅರ್ಧ ದಾರಿಗೆ ಬರುತ್ತಲೇ ಪರಮಾತ್ಮನಾದಂತಹ ಶನಿದೇವನು ದೇವದತ್ತ ಬ್ರಾಹ್ಮಣನ ಕಾಡುವುದರಿಂದ ಮಣದ ರೂಪವಾಗಿ ಆ ದ್ರವ್ಯದ ಹರಿವಾಣದ ಮೇಲೆ ಕುಳಿತುಕೊಳ್ಳುವಂತವಾಗಿದ್ದಾನೆ. ಮನೆಗೆ ಬಂದಾಕ್ಷಣ ಸುನೀತಾದೇವಿಯವರ ಪಾದವನ್ನು ತೊಳೆದು ನೋಡಮನೆಗೆ ಕರೆದುಕೊಂಡು ಹೋಗಿ ಆ ದ್ರವ್ಯದ ಹರಿವಾಣವನ್ನು ಇಳಿಸಿ ದೇವದತ್ತ ಬ್ರಾಹ್ಮಣ ಸುನೀತಾದೇವಿಯು ಕರ್ಪೂರ ವಿಳೆದಾರ್ತಿ ಮಾಡುವ ಸಂದರ್ಭದಲ್ಲಿ ಮುಂದೇನಾಗ್ತದೆ? ದೇವದತ್ತ ಬ್ರಾಹ್ಮಣ ಸುನೀತಾದೇವಿಯು ಕರ್ಪೂರ ವಿಳೆದಾರಿಕೆ ಮಾಡುವ ಸಂದರ್ಭದಲ್ಲಿ ಪರಮಾತ್ಮನ ಶನಿದೇವನ ಪ್ರೇರಣೆಯಿಂದ ಭೂಮಿಯ ವಿಭಾಗವಾಗಿ ಆ ದ್ರವ್ಯದ ಹರಿವಾಣವನ್ನು ನುಂಗುವಂತದಾಗಿದೆ. ಆವಾಗ ದೇವದತ್ತ ಬ್ರಾಹ್ಮಣ ಸುನೀತಾದೇವಿ ದುಃಖಾಮುದಿಯಲ್ಲಿ ಆ ವಿಕ್ರಮಾದಿತ್ಯ ರಾಜನ ಸೇವಕರಲ್ಲಿ ಹೇಳುವಂತರಾಗಿದ್ದಾರೆ. ಅಯ್ಯ ಸೇವಕರೇ, ಶನಿದೇವನು ನನ್ನನ್ನು ಕಾಡಲು ಪ್ರಾರಂಭಿಸಿದ್ದಾನೆ. ವಿಕ್ರಮರ 10 ಜನ ವಿಕ್ರಮರು ಬಂಡಿಯ ಮೇಲೆ ಬಂಡಿಯನ್ನು ಹೊಡೆದು ಕಳಿಸಿದರು. ನಮ್ಮ ಬಡತನವನ್ನು ನೀಡಲಾಡಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಒಂದನ್ನು ಮುಟ್ಟಿರು ಮಣಪಾಲ್ ಆಗ್ತಾ ಇದೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಹೀಗೆ ಹೇಳ್ತಕ್ಕಂತ ಮಾತುಗಳನ್ನು ವಿಕ್ರಮಾದಿತ್ಯ ರಾಜನ ಸೇವಕರು ಕೇಳಿಕೊಂಡು ಪುನಃ ವಿಕ್ರಮಾದಿತ್ಯನ ರಾಜಧಾನಿಗೆ ಬರುವಂತವಾಗಿದ್ದಾರೆ. ಬಂದಾಕ್ಷಣ ವಿಕ್ರಮಾದಿತ್ಯ ರಾಜನು ಕೇಳುವಂತವಾಗಿದ್ದಾರೆ. ಅಯ್ಯ ಸೇವಕರೇ, ದ್ರವ್ಯದ ಹರಿವಾಣವನ್ನ ದೇವದತ್ತ ಬ್ರಾಹ್ಮಣರ ನಡುಮನೆಯಲ್ಲಿ ಇಳಿಸಿಕೊಂಡಿರುವುದಾಗಿ. ಆವಾಗ ವಿಕ್ರಮಾದಿತ್ಯರ ಸೇವಕರು ಹೇಳುವಂತರಾಗಿದ್ದಾರೆ. ಅಯ್ಯ ಮಹಾರಾಜನೇ, ದ್ರವ್ಯದ ಹರಿವಾಣವನ್ನ ದೇವದತ್ತ ಬ್ರಾಹ್ಮಣರ ನಡುಮನೆಯಲ್ಲಿ ಇಳಿಸಿ ಕರ್ಪೂರ ವಿಳೆದಾರಿಕೆ ಮಾಡುವ ಸಂದರ್ಭದಲ್ಲಿ ಭೂಮಿಯ ವಿಭಾಗವಾಗಿ ಆ ದ್ರವ್ಯದ ಹರಿವಾಣವನ್ನು ನುಂಗಿತು. ಅದು ಅಲ್ಲದೆ ದೇವದತ್ತ ಬ್ರಾಹ್ಮಣ ಹೇಳಿದನೆಂದರೆ ಶನಿದೇವನು ನನ್ನನ್ನು ಕಾಡಲು ಪ್ರಾರಂಭಿಸಿದ್ದಾನೆ. ವಿಕ್ರಮರ 10 ಜನ ವಿಕ್ರಮರು ಬಂಡಿಯ ಮೇಲೆ ಬಂಡಿಯನ್ನು ಹೊಡೆದು ಕಳಿಸಿದರು. ನನ್ನ ಬಡತನವನ್ನು ನೀಡಲಾಡಿಸಲು ಸಾಧ್ಯವಿಲ್ಲದಾಗಿ ಹೇಳಿದನು ಎಂದು ಹೇಳುವಂತರಾಗಿದ್ದಾರೆ. ಆ ಹೇಳ್ತಕ್ಕಂತ ಮಾತುಗಳನ್ನು ವಿಕ್ರಮಾದಿತ್ಯ ರಾಜನು ಕೇಳಿಕೊಂಡು ಸಿಂಹಾಸನದಿಂದ ಎದ್ದು ಆ ಬಡ ದೇವದತ್ತ ಬ್ರಾಹ್ಮಣನ ಕಾಡುವುದೇನಿದೆ, ನನ್ನಂತ ವೀರಾಜಿ ವಿಕ್ರಮನ ಕಾಡಿ ನೋಡಬೇಕೆಂಬುದಾಗಿ ಮುಂದೇನು ಹೇಳ್ತಾರೆ.